ಅರಸಲ್ಲಿ ಲೋಕಾಯುಕ್ತ ಕೋರ್ಟು ನಿಮ್ಮ ಪರವಾಗಿ ಆಯ್ತಾ? ಲೋಕಾಯುಕ್ತದವ್ರಿಗೆ ತಹಸೀಲ್ದಾರ್ ಮೇಡಮ್ ಅವರು ಹಿಂದಿನವರು ರಿಪೋರ್ಟ್ ಹಾಕಿದ್ದಾರೆ. ಇವರಿಗೆ ಸ್ಪಷ್ಟವಾಗಿ ಸಾಗುವಳಿ ಕೋರ್ಟಲ್ಲಿ ಈ ಆದೇಶ ಇರೋದ್ರಿಂದ ಕೋರ್ಟ್ ವಿರುದ್ಧವಾಗಿ ನಾವು ನಡ್ಕೊಳ್ಳೋದ್ರಿಂದ ಈ ಸಾಗುವಳಿ ಕೊಡೋಕ್ಕೆ ಯಾವುದೇ ಇದಿರಲ್ಲ ಅಂತ ನಮ್ಮ ಪರವಾಗಿ ಆದೇಶ. ಅಲ್ಲ, 2 ಆದೇಶಗಳನ್ನ ಫಾಲೋ ಮಾಡ್ತಾ ಇಲ್ಲ. ಅವರೇನೋ ಕರೆಕ್ಟಾಗಿ ನೀಲಮಣಿ ಅಂದಾಜು ಆದೇಶನ ಫಾಲೋ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. ಆದೇಶ ಎಚ್.ಕೆ. ಜಗದೀಶ್ ಅಂತ ತುರುವೇಕೆರೆ ತಾಲೂಕು ಕುಟುಂಬದ ಪ್ರೊಫೆಸರ್ ಚಿಕ್ಕಪ್ಪ ಸ್ವಾಭಿಮಾನಿಗಳ ಅವರ ತಾಲೂಕು ಸಂಚಾಲಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಂದರೆ ಈ ತುರುವೇಕೆರೆ ತಾಲೂಕು ದನೀಶ್ವರ ಹೋಬಳಿ BC ಕಾವಲ್ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಸುಬ್ಬಣ್ಣ ಕೋಮ್ ಚೌಡಪ್ಪ ಅನ್ನೋರು ಹೀಗೆ ಒಂದು 12 ವರ್ಷದ ಹಿಂದೆ ಜಮೀನು ಕ್ರಯ ಮಾಡ್ತಾರೆ. BC ಕಾವಲ್ ಸರ್ವೆ ನಂಬರ್ 1ರಲ್ಲಿ ಸುಮಾರು 20 ಎಕರೆ ಜಮೀನನ್ನ ಕ್ರಯಕ್ಕೆ ತಗೊಳ್ತಾರೆ. ಅವರು ಇಲ್ಲಿ ಅವ್ರ ಜಮೀನನ್ನ ಬೆಳಗುಮದ ಹತ್ರ ಇರ್ತಕ್ಕಂಥ ಜಮೀನನ್ನ ಮಾರಾಟ ಮಾಡಿ ಈ ಜಮೀನನ್ನ ಹಳ್ಳಿಗೆ ವಾಸ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ರಿಟೈರ್ಡ್ ಆದ ನಂತರ ನಾವಲ್ಲಿ ಗಂಡ ಇರಬೇಕು ಅನ್ನೋ ಉದ್ದೇಶಕ್ಕೆ ಅಲ್ಲಿ ಜಮೀನನ್ನ ಕೈ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಇವರು ತುಮಕೂರಲ್ಲಿ ಜಮೀನನ್ನ ಆಬದ್ ಮಾಡಾದ್ಮೇಲೆ ತುಮಕೂರು ಬರ್ತಾರೆ. ತುಮಕೂರು ಬಂದಂಥ ಸಂದರ್ಭದಲ್ಲಿ ಆ ಜಮೀನು ಅಕ್ಕಪಕ್ಕ ಇರ್ತಕ್ಕಂಥ ಅಪ್ಲಾಪುರ ಅನ್ನೋ ಗ್ರಾಮದಲ್ಲಿ ಸವರ್ಣಿ ಅವರೇನು ಮಾಡ್ತಾರೆ, ಈ ಜಮೀನನ್ನ ದುರುದ್ದೇಶದಿಂದ ಕಬಳಿಸಬೇಕು ಅನ್ನೋ ಉದ್ದೇಶದಿಂದ ಇವರು ಇಲ್ದಿರತಕ್ಕಂಥ ಸಮಯದಲ್ಲಿ ಅತಿಕ್ರಮ ಪ್ರವೇಶ ಮಾಡಿ ಆ ಜಮೀನನ್ನ ಸ್ವಾಧೀನ ತಗೊಳ್ತಾರೆ. ಸ್ವಾಧೀನ ತಗೊಂಡಾದ್ಮೇಲೆ ಹೇಗಿದ್ರೂ ಜಮೀನೆಲ್ಲ ಆಬದ್ದಾಗಿರುತ್ತೆ, ಅಚ್ಚುಕಟ್ಟಾಗಿರುತ್ತೆ, ಅನುಕೂಲ ಇರುತ್ತೆ. 20 ಎಕರೆ ಜಮೀನು ಸ್ವಾಧೀನ ತಗೊಂಡು ಅವತ್ತಿನಿಂದ ಇವ್ರ ಮೇಲೆ ಭಾಳ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ, ಸ್ವಾಧೀನ ಮಾಡ್ಕೊಳ್ತಾ ಇಲ್ಲ. ಇವರು ನಿಮ್ಮಲ್ಲಿ ಏನಿದೆ ದಾಖಲಾತಿ, ನೀವು ಯಾತಕ್ಕೆ ಈ ಜಮೀನು ಬಂದಿದ್ದೀರ ಅಂತ ಕೇಳಿದ್ರು ಕೂಡ ಯಾವುದೇ ದಾಖಲಾತಿಯನ್ನು ಈವರೆಗೂ ಅವರು ಸಲ್ಲಿಸೋಕ್ಕಾಗಿಲ್ಲ. ಅವ್ರ ಹತ್ರ ಯಾವುದೂ ದಾಖಲಾತಿ ಇಲ್ಲ. ಯಾವುದೇ ದಾಖಲಾತಿನೇ ಇರ್ತಕ್ಕಂಥ ಕರಾರುವಕ್ಕಾದ ಎಲ್ಲ ದಾಖಲಾತಿಗಳನ್ನು ಜಮೀನು ಕೈ ತಗೊಂಡಿದ್ರು ಕೂಡ ಇವ್ರನ್ನ ಆ ಜಮೀನಿಂದ ಹೊರಹಾಕಿದ್ದಾರೆ. ಅವರು ಎಸ್.ಪಿ. ರೆಫರ್ ಮಾಡಿದ್ದಾರೆ. ಎಸ್.ಪಿ. ತುರುವೇಕೆರೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ರೆಫರ್ ಮಾಡಿದ್ರು. ಅದು ಪಿಟಿಷನ್ ನಂಬರು ಎಲ್ಲ ಇರುತ್ತೆ. ಈ ಪತ್ರಿಕೆ ವರದಿನಲ್ಲಿ ಆ್ಯಡ್ ಮಾಡ್ತೀವಿ. ಮತ್ತು ಪೊಲೀಸ್ ಈಗ ನೀಲಮಣಿ ಅಂದಾಜು ರಿಟೈರ್ಡ್ ಆಯ್ತು ಒಂದು ಇದು ಸಂಕೇತ ಹೊರಡಿಸ್ತಾರೆ. ಖಾತೆ ಪಾಣಿ ಯಾರಿಗಿತ್ತು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ. ಅದನ್ನು ಪೊಲೀಸರು ಗಣನೆಗೆ ತಗೊಳ್ತಾ ಇಲ್ಲ. ಇಲ್ಲಿ ನಮಗೆ ತೊಂದರೆ ಆಗ್ತಾ ಇರೋಂಥ ವಿಚಾರ ಪೊಲೀಸರು ಮತ್ತು ರೆವಿನ್ಯೂನವರಿಂದಲೇ ತೊಂದರೆ ಆಗ್ತಾ ಇದೆ. ಪೊಲೀಸರು ಮತ್ತು ರೆವಿನ್ಯೂನವರು ಸ್ಪಷ್ಟವಾಗಿ ಕೆಲಸ ಮಾಡಿದ್ರೆ ನಮಗಂತಲೇ ಅಲ್ಲ, SC/ST ಅಂತಲೇ ಅಲ್ಲ, ಯಾರು ಕೂಡ ತೊಂದರೆ ಆಗಲ್ಲ. ಅವರು ಇನಾಕ್ಟಿವ್ ಆಗಿದ್ದಾರೆ. ಒಟ್ಟಾರೆ ಆಡಳಿತ